ಮನಸ್ಸಿಗೆ ಮುದ ಕೊಡುವಂತಹ ಒಂದು ಬೆಸ್ಟ್ ಹ್ಯಾಬಿಟ್ಸ್ ಅಂತ ಹೇಳಿದರೆ ಗಾರ್ಡನಿಂಗ್. ಬಹಳಷ್ಟು ಹೌಸ್ ವೈಫ್ಸ್ಗಳು, ಬಹಳಷ್ಟು ಸ್ಟೂಡೆಂಟ್ಸ್ಗಳು, ಬಹಳಷ್ಟು ವರ್ಕಿಂಗ್ ಯಾರೆಲ್ಲ ಇರ್ತಾರೆ, ಸೊ ಮತ್ತು ನಮ್ಮ ಹಿರಿಯರು, ಇವರಿಗೆಲ್ಲ ಈ ಒಂದು ಅಭ್ಯಾಸ ಇರುತ್ತೆ. ಯಾವತ್ತು ನೋಡಿದ್ರೆ ಗಿಡಗಳಿಗೆ ನೀರು ಹಾಕ್ತಾ ಇರೋದು. ನನ್ನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಸುತ್ತಲೂ ಒಂದು ಫ್ಲವರ್ಸ್ ಇರೋದು. ಸೊ ಎಷ್ಟು ಮುದ ಕೊಡುತ್ತೆ ಅಂತ ಹೇಳಿದರೆ ನಂಗೆ ಇಲ್ಲಿಂದ ಹೋಗ್ಲಿಕ್ಕೇ ಮನಸ್ಸು ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದೆರ್ ಈಸ್ ಸಮಥಿಂಗ್ ಈಸ್ ಇನ್ಫ್ಲುಯೆನ್ಸಿಂಗ್. ನನ್ನನ್ನು ಕಟ್ಟಿ ಹಾಕಿದ ರೀತಿಯಲ್ಲಿ ಈ ಫ್ಲವರ್ಸ್ಗಳು, ಈ ಒಂದು ಪ್ರಕೃತಿ ನನ್ನನ್ನು ಸ್ಟಾಪ್ ಮಾಡ್ತಾ ಇದೆ. ಅದೇ ನಮ್ಮ ಮನೇಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಎಲ್ಲರಿಗೂ ಕೂಡ ನಮಸ್ಕಾರ, ನಿಮ್ಮ ರಶ್ಮಿ ಉಳ್ಳಾಲ್ ಕಡೆಯಿಂದ. ರೀಸೆಂಟ್ಲಿ ಒಂದು ಕಾಲ್ ಬಂತು. ಆ ಕಾಲ್ ನನಗೆ ಪ್ರಸ್ತುತ ರಿಯಾಲಿಟಿ ಏನಿದೆ ಅದನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತು, ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ನಾನೊಬ್ಳು ಫ್ರೆಂಡು, ಸೊ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ, ತುಂಬ ಕಷ್ಟಪಟ್ಟು ಎಜುಕೇಷನ್ ಮಾಡ್ಕೊಳ್ತಾಳೆ. ಸೊ ಫಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಅಂತೂ ತುಂಬ ಸಂಭ್ರಮ. ಯಾಕಂದರೆ ನಮ್ಮ ಫಸ್ಟ್ ಜಾಬ್ ಯಾವತ್ತೂ ಕೂಡ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಜೀವನದ ಪಾಠವನ್ನು ಕಲಿಸಿಕೊಟ್ಟಿರುವಂಥ ಒಂದು ಇನ್ಸ್ಟಿಟ್ಯೂಷನ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಒಂದು ರೆಸ್ಪೆಕ್ಟ್ ಖಂಡಿತವಾಗಿ ಕೂಡ ಇದ್ದೇ ಇರುತ್ತೆ ಅಲ್ವಾ? ಸೊ ಅವಳು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಆರಂಭ ಮಾಡ್ತಾಳೆ. ಸೊ 4 ಮಂದಿ ಮಾಡೋ ಕೆಲಸವನ್ನು ಒಬ್ಬಳೇ ಮಾಡ್ತಾಳಂತೆ. ಪ್ರತಿದಿನ ಒಂದು ಚಾಲೆಂಜಿಂಗ್ ಆಗಿತ್ತು. ಯಾಕೆಂತ ಹೇಳಿದರೆ ದಿಸ್ ದ ಟೈಮ್ ಟು ವರ್ಕ್, ಲೆಟ್ ಮಿ ವರ್ಕ್ ಹಾರ್ಡ್. ಸೊ ಪ್ರೈವೇಟ್ ಆರ್ಗನೈಸೇಷನ್ ಅಂತೂ ನಿಮ್ಗೆ ಗೊತ್ತಿದೆ, ಇಂಥ ಬಂಡವಾಳವನ್ನು ತುಂಬ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ತಾರೆ. ಅವ್ರಿಗಂತೂ ಖುಷಿ. ಅಯ್ಯೋ ಈ ಹುಡುಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ, ಸೊ ಹಾಗಾಗಿ ಮುಂದುವರಿತಾ ಇರಲಿ ಅಂತ. ಸೊ ಇವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಡೇ 1 ತುಂಬ ಚೆನ್ನಾಗಿ ಮಾಡ್ತಾಳೆ, ಡೇ 2 2 ಮಂದಿ ಮಾಡೋ ಕೆಲಸವನ್ನು ಮಾಡ್ತಾಳೆ. ಯಾಕಂತ ಹೇಳಿದರೆ ನಾನು ಪ್ರೂವ್ ಮಾಡ್ತೀನಿ ಅಂತ. ಸೊ ಎಲ್ರಿಗೂ ಕೂಡ ಯೋಚನೆ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ, ಶಿ ಈಸ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್, ಸೊ ಶಿ ಕ್ಯಾನ್ ವರ್ಕ್ ಹಾರ್ಡ್. ಸೊ ನಾವು ಯಾವತ್ತೂ ಕೂಡ ನಾರ್ಮಲ್ ನಮ್ದು ಏನು ಕೆಪಾಸಿಟಿ ಇದೆ ಅದನ್ನು ನಾವು ಮಾಡೋದಕ್ಕೆ ಯೋಚನೆ ಮಾಡಬೇಕು. ಯಾವಾಗ ನಾವು ಆ ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದ್ವಿ, ಇದರಲ್ಲಿ ಒಳಿತು ಇದೆ, ಕೆಡುಕು ಇದೆ. ಅದಕ್ಕೋಸ್ಕರ ಅಂತಲೇ ಈ ವಿಡಿಯೋವನ್ನು ಮಾಡಿರುವಂಥದ್ದು. ಯಾಕೆ ಅಂತ ಹೇಳಿದರೆ ಬಹಳಷ್ಟು ಯೂತ್ ಇತ್ತೀಚಿನ ದಿನದಲ್ಲಿ ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ಈ ನಾರ್ಮಲ್ ಲಿಮಿಟಲ್ಲಿ ನಿಮ್ಮ ಕೆಲಸವನ್ನು ಆರಂಭದ ದಿನದಲ್ಲಿ ಮಾಡಿಕೊಳ್ಳಿ. 4 ಮಂದಿ ಮಾಡುವ ಕೆಲಸವನ್ನು ನೀವು ಮಾಡ್ತಾ ಹೋದರೆ ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ಹೆಲ್ತ್ ಇಶ್ಯೂಸ್ ಅಂತೂ 100% ಆಗಿ ಬರುತ್ತೆ. ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ಏನು ನಿಮಗೆ ಇನ್ಕಮ್ ಸಿಗ್ತಾ ಇದೆ, ನೆಕ್ಸ್ಟ್ ಅದನ್ನು ಹಾಸ್ಪಿಟಲ್ಗೋಸ್ಕರ ಅಂತಲೇ ಡಿಡಿಕೇಟ್ ಮಾಡಬೇಕು. ಸೊ ಆ ಕೆಲಸ ಆಗುತ್ತೆ. ಅದೇ ರನ್ನಿಂಗಲ್ಲಿ ಇನ್ನೊಂದು ಮೆಸೇಜ್ ಹೇಳ್ತೀನಿ, ಎಲ್ಲರೂ ಕೂಡ ಇನ್ಶೂರೆನ್ಸನ್ನು ಮಾಡಿ. ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಎಂಕ್ವೈರಿ ಕಾಲ್ಸ್ ಬರುತ್ತೆ, ಇನ್ಶೂರೆನ್ಸಿಗೆ ಅವರು ಅಪ್ಲೈ ಮಾಡಿರೋದಿಲ್ಲ. ಸೊ ಪೋಷಕರಿಗಾಗಿರಲಿ ಮಕ್ಕಳಿಗಾಗಿರಲಿ ಒಂದು ಗ್ರೂಪ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡುವಂಥದ್ದು ಅತ್ಯುತ್ತಮವಾಗಿರುತ್ತೆ. ಆ್ಯಂಡ್ ಕಮ್ಮಿಂಗ್ ಟು ದ ಪಾಯಿಂಟ್, ನಾವು ನಮ್ಮ ಲಿಮಿಟ್ ಅಲ್ಲದೆ ಅತಿರೇಕವಾಗಿ ಕೆಲಸವನ್ನು ಮಾಡಿ ಫೈನಲಿ ಯಾವ ಸ್ಟೇಜಿಗೆ ಅವಳು ಬಂದು ಅಂತ ಹೇಳಿದರೆ, ನಾನು ಇನ್ನು ಮುಂದೆ ಯಾವುದೇ ಕೆಲಸವನ್ನು ಮಾಡೋದಿಲ್ಲ, ನನ್ನ ಮೈಂಡ್ ಸೆಟ್ ಅದಕ್ಕೆ ಒಪ್ತಾ ಇಲ್ಲ ಹೇಳುವಂಥ ಯೋಚನೆಗೆ ಬರ್ತಾಳೆ. ಅವಳು ಬಹಳಷ್ಟು ಕೆಲಸ ಮಾಡಿರ್ತಾರೆ. 2 ವರ್ಷಗಳ ಕಾಲ ಅಲ್ಲಿ ಅವಳ ಹಾರ್ಡ್ ಕೋರ್ ಲೈಫನ್ನು ಕಂಪನಿಗೋಸ್ಕರ ಡೆಡಿಕೇಟ್ ಮಾಡಿರ್ತಾಳೆ. ಬಟ್ ಅಲ್ಲಿ ಅವಳಿಗೆ ವ್ಯಾಲ್ಯೂ ಇರೋದಿಲ್ಲ. ಇಂಕ್ರಿಮೆಂಟ್ ಟೈಮಲ್ಲಿ ಪೊಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ, ತುಂಬ ಬೇಜಾರಾಗುತ್ತೆ, ಅವಳು ಆ ಜಾಬನ್ನು ಬಿಡ್ತಾಳೆ. ಸೊ ಹಾಗಾಗಿ ಯಾವತ್ತೂ ಕೂಡ ಪರ್ಸ್ನಲ್ ಲೈಫ್, ಅದೇ ರೀತಿ ವರ್ಕ್ ಬ್ಯಾಲೆನ್ಸ್, ಇದೆರಡನ್ನ ನಾವು ಚೆನ್ನಾಗಿ ಮಾಡ್ತಾ ಹೋದರೆ ನಮ್ಮ ಬದುಕು ನಿಜಕ್ಕೂ ಕೂಡ ಸುಂದರವಾಗಿರುತ್ತೆ. ನಾನು ಕೂಡ ಕೆಲಸ ಮಾಡುವವಳೆ, ಸೊ ನನಗೂ ಕೂಡ ಅರ್ಥ ಆಗುತ್ತೆ ಆ ಒಂದು ಎಗ್ರೆಷನ್ ಎಲ್ಲರಲ್ಲೂ ಕೂಡ ಇರಬೇಕು ಅಂತ. ಬಟ್ ಮನಿ ಸಮ್ಟೈಮ್ಸ್ ಪರ್ಚೇಸ್ ಮಾಡಲ್ಲ ಕೆಲವೊಂದು ವಿಚಾರಗಳನ್ನು. ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡಿರೋಣ, ನಮ್ಮ ಲಿಮಿಟಲ್ಲಿ ಕೆಲಸ ಮಾಡೋಣ. ಮತ್ತೆ ಕಾಲಕ್ರಮೇಣ ಪಶ್ಚಾತ್ತಾಪ ಪಡೋದು ಬೇಡ ಹೇಳುವಂಥದ್ದು ನನ್ನ ಆಶಯ. ಹೆಲ್ದಿ ಲೈಫ್, ಕ್ವಾಲಿಟಿ ಲೈಫನ್ನು ಕೆಲಸದ ಜೊತೆಗೆ ನಾವು ಅನುಭವಿಸುವಂಥದ್ದು, ನಾವು ಪಡೆದುಕೊಳ್ಳುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಸ್ವಲ್ಪ ಥಿಂಕ್ ಮಾಡಿದ್ರ ಬಗ್ಗೆ ಮತ್ತೆ ಇನ್ನೊಂದು ಯುನೀಕ್ ಕಾನ್ಸೆಪ್ಟ್ ಜೊತೆಗೆ ನಿಮ್ಮ ರಶ್ಮಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.